ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ಆಸ್ತಿಗಳಿಗೆ ತೆರಿಗೆ ಪಾವತಿ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮಗೆ ತಿಳಿದಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಅನ್ನೋದು ಗ್ರಾಮ ಪಂಚಾಯಿತಿಗಳಲ್ಲಿ ಬರುತ್ತೆ. ಅದೇ ರೀತಿಯಾಗಿ ವೆಬ್ಸೈಟ್ ಕೂಡ ಇದೆ. ಆಸ್ತಿ ತೆರಿಗೆನ ಎರಡು ರೀತಿ ಪೇ ಮಾಡ್ಬೋದು. ಒಂದು ಬಾಪೂಜಿ ಸೇವಾ ಕೇಂದ್ರದ ವೆಬ್ಸೈಟ್ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರನಾರು ಪೇ ಮಾಡ್ಬೋದಾಗಿರ್ತದೆ. ನಾನು ಮೊದಲಿಗೆ ವೆಬ್ಸೈಟ್ನಲ್ಲಿ ಹೇಗೆ ಪೇ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಲ್ಲ ನಿಮ್ಮ ಮೊಬೈಲ್ಗಳಲ್ಲೂ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಗೂಗಲ್ ಕ್ರೋಮಲ್ಲಿ bsk.karnataka.gov.in ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪೇನ ಮಾಡ್ಬೋದಾಗಿರ್ತದೆ. ಒಂದು ಬಾರಿ ಈ ಬಾಪೂಜಿ ಸೇವಾ ಕೇಂದ್ರದಲ್ಲಿ ರಿಜಿಸ್ಟರ್ ಆದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ಸೇವೆಗಳು ಈ ಬಾಪೂಜಿ ಸೇವಾ ಕೇಂದ್ರದ ವೆಬ್ಸೈಟ್ನಲ್ಲಿ ನೀವು ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೇಗೆ ಟ್ಯಾಕ್ಸ್ ಪೇ ಮಾಡಬೇಕು, ತೆರಿಗೆ ಹೇಗೆ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ bsk.karnataka.gov.in ವೆಬ್ಸೈಟ್ನಲ್ಲಿ ಹೇಗೆ ನೀವು ರಿಜಿಸ್ಟರ್ ಆಗಿ ಆಮೇಲೆ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮೊದಲಿಗೆ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು bsk.karnataka.gov.in ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ಸರ್ಕಾರ. ಇಲ್ಲಿ ಸಾಕಷ್ಟು ವಿವರಗಳಿದ್ದಾವೆ ಮತ್ತು ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ಸೇವೆಗಳ ಮಾಹಿತಿ ಈ ವೆಬ್ಸೈಟ್ನಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ಒಂದು ಬಾರಿ ರಿಜಿಸ್ಟರ್ ಆದರೆ ನಿಮಗೆ ಸಾಕಷ್ಟು ಸೇವೆಗಳು ಒಂದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಮೊದಲಿಗೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿರೋರು ಮತ್ತೆ ರಿಜಿಸ್ಟರ್ ಆಗೋದು ಬೇಕಾಗಿಲ್ಲ. ತಾವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿನ ಹಾಕಿ OTPನ ತಗೊಂಡು ಲಾಗಿನ್ ಆಗ್ಬೋದು. ಆಗದೇ ಇರೋರಿಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅನ್ನೋದ್ರ ಮೇಲೆ ಇಲ್ಲಿ ನನ್ನ ಮೌಸ್ ಇದೆಯಲ್ಲ ಅಲ್ಲಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೀವು ಹೇಗೆ ನೋಂದಾಯಿಸಲು ಬಯಸುತ್ತೀರಿ ಅಂದರೆ ಇಮೇಲ್ ಐ ಡಿ ಪಾಸ್ವರ್ಡ್ ಉಪಯೋಗಿಸಿ ರಿಜಿಸ್ಟರ್ ಆಗ್ತೀರಾ, ಇಲ್ಲ ಮೊಬೈಲ್ ಐ ಡಿ ಮೊಬೈಲ್ ನಂಬರ್ ಅಥವಾ OTP ಮುಖಾಂತರ ರಿಜಿಸ್ಟರ್ ಆಗ್ತೀರಾ ಅಂತ ಕೇಳುತ್ತೆ. ಎರಡು ಆಪ್ಷನ್ ಇರುತ್ತೆ. ನೀವು ಎರಡು ಆಪ್ಷನಲ್ಲಿ ಯಾವುದನ್ನು ಬೇಕಾದ್ರೂ ಕ್ಲಿಕ್ ಮಾಡ್ಕೊಬೋದು. ನಿಮ್ಮ ಹೇಗೆ ಅನುಕೂಲವಿರುತ್ತೋ ಹಾಗೆ ರಿಜಿಸ್ಟರ್ ಆಗ್ಬೋದು. ಮೊಬೈಲ್ ಐ ಡಿ OTPನ ನಾನು ಉಪಯೋಗಿಸ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ತಮ್ಮ ಹೆಸರು ಹಾಗೂ ಇನ್ಶಿಯಲ್ ಇದೆ ಏನಾದರೆ ಕೊನೆಯ ಹೆಸರಲ್ಲಿ ಹಾಕ್ಬೋದು. ಹಾಗೆ ತಮ್ಮ ವಿಳಾಸ ಮೊದಲ ಸಾಲು ಹಾಗೂ ಎರಡನೇ ಸಾಲಿನಲ್ಲಿ ಹಾಕ್ಬೋದು. ಹಾಗೆ ಇಮೇಲ್ ಐ ಡಿಯನ್ನು ಹಾಕಿ, ಕಂಪಲ್ಸರಿ ಇಲ್ಲ ಇಮೇಲ್ ಐ ಡಿ ಹಾಕಲೇಬೇಕು ಅಂತ. ಹಾಗೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಮೊಬೈಲ್ ನಂಬರು ಒಂದು ಬಾರಿ ಎಂಟ್ರಿ ಮಾಡಿದ್ರೆ ಸಾಕಷ್ಟು ವರ್ಷಗಳ ಕಾಲ ಅದೇ ಇರಬೇಕಾಗತ್ತೆ. ಏಕೆಂದರೆ ಮತ್ತೆ ಮತ್ತೆ ನೀವು ಅದು ಲಾಗಿನ್ ಆಗಿ ಅದರ ಸೇವೆಯನ್ನು ಪಡ್ಕೊಬೇಕಂದ್ರೆ ಸೇಮ್ ಮೊಬೈಲ್ ನಂಬರ್ನ ಮಾಡ್ಕೊಳ್ಳಿ. ಹಾಗೆ OTP ಸೆಂಡ್ ಮಾಡ್ಕೊಳ್ಳಿ. ಇಲ್ಲಿ OTP ಸೆಂಡ್ ಮಾಡಿದ್ರೆ ಸೆಂಡ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ OTPನ ಸೆಂಡ್ ಮಾಡಿ. ಹಾಗೆ OTPನ ಎಂಟ್ರಿ ಮಾಡಿ OTP ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ. ಆಗ ರಿಜಿಸ್ಟರ್ ಆಗುತ್ತೆ. ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಪಾಸ್ವರ್ಡನ್ನು ಎಕ್ಸಾಂಪಲ್ ಯಾವುದಾದ್ರೂ ಕೂಡ ಒಂದು ಸಿಂಬಲನ್ನು ಯೂಸ್ ಮಾಡಿ @ ಅಥವಾ ಸ್ಟಾರನ್ನು ಉಪಯೋಗಿಸಿ ನಿಮ್ಮ ಹೆಸರು ಆಲ್ಫಾಬೆಟಿಕ್ ಲೆಟರ್ ಮುಖಾಂತರ ರಿಜಿಸ್ಟರ್ ಆಗ್ಬೋದಾಗಿರ್ತದೆ. ತದನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನನ್ನ ಮೌಸ್ ಇದೆಯಲ್ಲ, ಇಲ್ಲಿ ಆಸ್ತಿ ತೆರಿಗೆ ಪಾವತಿಸಿ. ಈ ಆಸ್ತಿ ತೆರಿಗೆ ಪಾವತಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 18 ಅಂಕಗಳ ಡಿಜಿಟ್ ಪ್ರಾಪರ್ಟಿ ಯೂನಿಕ್ ID ಅಂತ ಕೇಳ್ತಾ ಇದೆ. ಇದು ಎಲ್ಲಿ ಬರುತ್ತಪ್ಪ ಯೂನಿಕ್ ID ಅನ್ನೋದಾದರೆ, ನೀವು ಆಲ್ರೆಡಿ ಈ ಖಾತಾವನ್ನು ಅಪ್ಲೈ ಮಾಡಿರೋದೇ ಆದರೆ ಈ ಖಾತಾದಲ್ಲಿ ಸ್ಟಾರ್ಟಿಂಗಲ್ಲಿ EPID ಅಂತ ಶೋ ಆಗುತ್ತೆ. ಅದನ್ನು ಡಿಜಿಟ್ ಪ್ರಾಪರ್ಟಿ ಯೂನಿಕ್ ID ಅಂತ ಕರೀತಾರೆ. ಆ IDನ ಎಂಟ್ರಿ ಮಾಡಬೇಕಾಗತ್ತೆ. ಆ ಎಂಟ್ರಿಯನ್ನು ಮಾಡಿ ಇಲ್ಲಿ ಹುಡುಕಿಯನ್ನು ಕ್ಲಿಕ್ ಮಾಡಿ. ಯಾರೆಲ್ಲ ಇನ್ನೂ ಈ ಖಾತಾ ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅಪ್ಲಿಕೇಶನ್ ಹಾಕಿ. ಕೆಲವೇ ದಿನಗಳಲ್ಲಿ ಈ ಖಾತಾ ಕೊಡ್ತಾರೆ. ಇರೋರು ಆಸ್ತಿ ತೆರಿಗೆನ ಖಂಡಿತವಾಗೂ ಪೇಮೆಂಟ್ ಮಾಡಿ. ಇಲ್ಲಿ ಯೂನಿಕ್ ID ಹಾಕಿ ಹುಡುಕಿ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಡೀಟೇಲ್ಸ್, ನಿಮ್ಮ ಆಸ್ತಿಯ ವಿವರ,
ಪ್ರತಿಯೊಂದು ಕೂಡ ಬರುತ್ತೆ. ನಿಮ್ಮ ಹೆಸರು, ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು, ನಿಮಗೆ ರಿಯಾಯಿತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೋರಿಸುತ್ತೆ. ಇಲ್ಲಿ ನಿಮ್ಮ PID ನಂಬರ್ ಮತ್ತೊಮ್ಮೆ ಇಲ್ಲಿ ಶೋ ಆಗುತ್ತೆ. ಹಾಗೆ ಆಸ್ತಿ ID ಹಾಗೂ ಮಾಲೀಕರ ಹೆಸರು, ತಂದೆಯ ಹೆಸರು, ಹಾಗೆ ಆಸ್ತಿ ಸಂಖ್ಯೆ, ನಿಮ್ಮ ಆಸ್ತಿ ಸಂಖ್ಯೆ ಅಂದರೆ ಪ್ರಾಪರ್ಟಿ ನಂಬರ್, ಸೈಟ್ ನಂಬರ್, ಪ್ರಸ್ತುತ ಬೇಡಿಕೆ ಅಂದರೆ ಎಷ್ಟು ಅಮೌಂಟನ್ನು ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸುತ್ತೆ. ಹಾಗೆ ಬಾಕಿ ಏನಾದ್ರು ಉಳಿದಿದ್ದರೆ, ಲಾಸ್ಟ್ ಇಯರ್ ಏನಾದ್ರು ಪೇಮೆಂಟ್ ಮಾಡದೆ ಬಾಕಿ ಉಳಿದಿದ್ರೆ ಬಾಕಿ ವಿವರ, ಹಾಗೂ ದಂಡದ ಮೊತ್ತ, ಏನಾದ್ರು ಫೈನ್ ಏನಾದ್ರು ಬಿದ್ದಿದ್ರೆ ಫೈನ್ ಮೊತ್ತ, ಹಾಗೂ ತೆರಿಗೆ ವಿನಾಯಿತಿ. ಈ ವರ್ಷ 2 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ. ಏಪ್ರಿಲ್, ಮೇ, ಜೂನ್ವರೆಗೂ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀರಾ, ತೆರಿಗೆ ಪೇ ಮಾಡ್ತೀರಾ ಅವರಿಗೆ 5% ಡಿಸ್ಕೌಂಟ್ ಇರುತ್ತೆ. ಆ ರಿಯಾಯಿತಿ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೆ ಅದೆಲ್ಲ ಮೈನಸ್ ಆಗಿ ಫೈನಲ್ ಅಮೌಂಟ್ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಹಾಗೆ ಒಂದೇ ಕಂತಿನಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತದ ಕನಿಷ್ಠ 50%. ಒಂದೇ ಕಂತಲ್ಲೂ ಕೂಡ ಪೇಮೆಂಟ್ ಮಾಡ್ಬೋದು. ಈ ಪೋರ್ಟಲ್ನಲ್ಲಿ ಒದಗಿಸಲಾದ ಎಲ್ಲ ಮಾಹಿತಿ ನೈಜ ಸಮಯ ನವೀಕರಿಸಲಾಗಿದೆ. ಆಸ್ತಿ ತೆರಿಗೆ ಬಾಕಿಗಳ ಮಾಹಿತಿ ಮತ್ತು ಪಾವತಿಯನ್ನು ಪಡೆಯಲು ಯಾವುದೇ ದೈಹಿಕ ಭೇಟಿ ಅಗತ್ಯವಿರೋದಿಲ್ಲ. ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಯಾವುದೇ ಪಂಚಾಯತಿ ನೀವು ವಿಸಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ಮುಖಾಂತರನೇ ಪೇ ಮಾಡಬಹುದಾಗಿರ್ತದೆ. ಅಕಸ್ಮಾತ್ ಇಲ್ಲಿ ರೆಡ್ಡಲ್ಲಿ ಗಮನಿಸಿ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ಆಸ್ತಿ ತೆರಿಗೆಗೆ ಸಂಬಂಧಿಸಿದಂತೆ ನೀವು ಯಾವುದೇ ವ್ಯತ್ಯಾಸವನ್ನು ಕಂಡರೆ, ಅಂದರೆ ನೀವು ಆಸ್ತಿ ಡೀಟೇಲ್ಸ್ ಆಗಲಿ, ಪೇಮೆಂಟ್ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನಿಮ್ಮ ಪಂಚಾಯತಿನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ತದನಂತರ ಮತ್ತೊಮ್ಮೆ ವಿವರ ತೋರಿಸುತ್ತೆ. ಅಲ್ಲಿ ನೀವು ನೋಡಿದ ವಿವರ ಮತ್ತೊಮ್ಮೆ ತೋರಿಸುತ್ತೆ. ಅರ್ಜಿದಾರರ ಹೆಸರು, ಸೇವೆಯ ಹೆಸರು, ಪಾವತಿಸಬೇಕಾದ ಮೊತ್ತ, ರಿಯಾಯಿತಿ ಹಾಗೂ ಒಟ್ಟು ಮೊತ್ತ, ಯಾವ ದಿನಾಂಕ ನೀವು ಪ್ರಾಪರ್ಟಿ ಪೇ ಮಾಡ್ತಿದ್ದೀರಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಪೇ ಪ್ರಾಪರ್ಟಿ ಟ್ಯಾಕ್ಸ್ ವಿತ್ ಆಕ್ಸಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋನ್ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಇಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಪೇಮೆಂಟನ್ನು ನೀವು ಮಾಡ್ಬೋದಾಗಿರ್ತದೆ. ಪೇಮೆಂಟ್ ಮಾಡಿದ ತಕ್ಷಣ ಚಲನ್ ಬರುತ್ತೆ. ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಖಂಡಿತವಾಗೂ ಮರಿಬೇಡಿ. ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಗೂಗಲ್ ಪೇಲಿ ಪೇಮೆಂಟ್ ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಗೂಗಲ್ ಪೇಲಿ ಪೇಮೆಂಟ್ ಮಾಡಬೇಕು ಅಂದರೆ ಗೂಗಲ್ ಪೇಲಿ ಓಪನ್ ಮಾಡಿ, ಸರ್ಚ್ ಬಟನ್ ಇರುತ್ತೆ. ಈ ರೀತಿಯಾದ ಸರ್ಚ್ ಬಟನ್ ಇರುತ್ತೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಅದರ ಮೇಲೆ ಬಾಪೂಜಿ ಅಂತ ಟೈಪ್ ಮಾಡಿದರೆ ಸಾಕು. ಬಾಪೂಜಿ ಸೇವಾ ಕೇಂದ್ರ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಮೊದಲೇ ತಿಳಿಸಿದ ಹಾಗೆ EPID ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ಅಮೌಂಟು ಹೇಗೆ ತೋರಿಸ್ತೋ ರಿಯಾಯಿತಿ ಮತ್ತು ಪಾವತಿಸಬೇಕಾದ ಮೊತ್ತ, ಫೈನಲ್ ಮೊತ್ತ ಅದೆಲ್ಲ ಶೋ ಆಗುತ್ತೆ. ಅಲ್ಲೂ ಕೂಡ ಗೂಗಲ್ ಪೇ ಉಪಯೋಗಿಸ್ಕೊಂಡು ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದ ತಕ್ಷಣ ಚಲನ್ ಜನ್ರೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಸೇವ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ತದನಂತರ ಪ್ರಿಂಟ್ಔಟ್ ತೊಗೊಳೋದು ಮರೆಯೋಕ್ಕೆ ಹೋಗಬೇಡಿ. ಇದೆಲ್ಲ ನಿಮಗೆ ವಿಡಿಯೋ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಇನ್ನೂ ಉತ್ತಮ ವಿಡಿಯೋಕ್ಕಾಗಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.